ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಬಿಡದಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿದೆ ಜಾಲಿವುಡ್ನ ಸ್ಟುಡಿಯೋಸ್. ಜಾಲಿವುಡ್ ಸ್ಟುಡಿಯೋಸ್ ಬಳಿ ಒಂದು KSRP ತುಕಡಿ ಇದೆ. ಈಗ ನಿಯೋಜನೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಹೆಚ್ಚುವರಿ SP ರಾಮಚಂದ್ರಪ್ಪ ಭೇಟಿ ಕೊಟ್ಟಿದ್ದಾರೆ. ಸ್ಟುಡಿಯೋ ಸಿಬ್ಬಂದಿಯನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಬಿಡದಿಯ ಪೊಲೀಸರು. ಗೇಟ್ನಲ್ಲಿಯೇ ಸಿಬ್ಬಂದಿಯನ್ನು ತಡೆದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇಲ್ಲೇ ನೀವೆಲ್ಲೂ ಹೋಗಕೂಡದು, ನಾವು ಇದಕ್ಕೆ ಬೇಗ ಜಡಿತಾ ಇದ್ದೀವಿ ಅಂಥೇಳಿ. ಏನದು ನಿಯಮ ಉಲ್ಲಂಘನೆ, ಯಾವ ಥರ ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ನೋಡಿದಾಗ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧವಾಗಿ ಪರಿಸರ ನಿಯಮ ಉಲ್ಲಂಘನೆ ಆರೋಪ ಇದೆ. ಇದನ್ನು ಈಶ್ವರ ಖಂಡ್ರೆ ಅವರು ಕೂಡ ಮತ್ತೊಮ್ಮೆ ಹೇಳಿದ್ದಾರೆ. ಇಲ್ಲಿ ಈಶ್ವರ ಖಂಡ್ರೆ ಅವರು ಕೂಡ ಹೇಳಿದರು, ಪರಿಸರಕ್ಕೆ ವಿರುದ್ಧವಾಗಿ ಯಾರಾದರೂ ನಡೆದುಕೊಂಡಾಗ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಈಶ್ವರ ಖಂಡ್ರೆ ಅವರು ಹೇಳೋದು. ಇಲ್ಲಿ ಜಲ ಕಾಯ್ದೆ ಮತ್ತು ವಾಯು ಕಾಯ್ದೆ ಇದರ ಅಡಿಯಲ್ಲಿ ಅನುಮತಿ ಪಡೆಯದೇನೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಲಮಾಲಿನ್ಯ ನಿಯಂತ್ರಣ ಮತ್ತು ಸಂರಕ್ಷಣೆ ಕಾಯ್ದೆ 1974 ಇದರ ಉಲ್ಲಂಘನೆ ಆಗಿಬಿಡುತ್ತೆ. ಇದು STP ಕಾರ್ಯನಿರ್ವಹಣೆ ಸೇರಿದಂತೆ ಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿನೇ ಇವರು ಮಾಡ್ತಾ ಇಲ್ಲ. ಕೊಳಚೆ ನೀರನ್ನು ಸಂಸ್ಕರಿಸದೆ ನೇರವಾಗಿ ಮೋರಿಗೆ ಬಿಟ್ಬಿಡ್ತಾ ಇದ್ದಾರೆ ಇವರು. ಇಲ್ಲಿ ಜನರೇಟರ್ ಸೆಟ್ಗಳಿವೆ, ಅದಕ್ಕೂ ಯಾವುದೇ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ಟುಡಿಯೋ ಮುಚ್ಚಲು ಮತ್ತು ವಿದ್ಯುತ್ತನ್ನು ಕಡಿತಗೊಳಿಸಲು ಸೂಚನೆ ಕೊಡಲಾಗಿತ್ತು. ಒಂದು ವಾರದ ಹಿಂದೆ ನೋಟಿಸನ್ನು ಕೊಟ್ಟಿದ್ದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ. ಏನಾಗ್ಬಿಡುತ್ತೆ ನೋಟಿಸ್ಗಳನ್ನು ಕೊಟ್ಟಾಗ ಕೆಲವು ಆಯೋಜಕರು ತಲೆ ಕೆಡಿಸ್ಕೊಳ್ಳಿಲ್ಲ. ತಲೆ ಕೆಡಿಸ್ಕೊಳ್ಬೇಕಾಗಿ ಏನಾಗ್ಬಿಡುತ್ತೆ, ನಮ್ಮ ಬಿಗ್ ಬಾಸ್ಗಿಂತನ ನಮಗಿಂತ ದೊಡ್ಡವರ ಇರಬಹುದೇನೋ ಅಥವಾ ಸರಿಯಾಗಿ ರಿಯಾಕ್ಟ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಆದರೆ ಅವ್ರೇನಾಗುತ್ತೆ, ಇದೇನು ಮಹಾ ಆಗಿಬಿಡುತ್ತೆ ಅಂತ ಇದ್ದಿರಬೇಕು. ಆ ನೆಗ್ಲಿಜೆನ್ಸ್ ಇದೆಯಲ್ಲ, ಆ ಒಂದು ನೆಗ್ಲಿಜೆನ್ಸ್ ಇದೆಯಲ್ಲ ಆಯೋಜಕರಿಗೆ, ಆ ನೆಗ್ಲಿಜೆನ್ಸ್ ಇವತ್ತಿಗೆ ಈ ಶೋ ಸದ್ಯಕ್ಕಂತೂ ಸ್ಟಾಪ್ ಮಾಡುವ ಮಟ್ಟಕ್ಕೆ ಬೆಳೀತು. ಯಾವಾಗಲೂ ಹಾಗೇ ಅಂಥ ನೆಗ್ಲಿಜೆನ್ಸ್ಗಳು ಇರಬಾರದು. ಸಂಬಂಧಪಟ್ಟಂತೆ ಏನೆಲ್ಲ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತೋ, ಇದಕ್ಕಿಂತ ಹೋದ ವರ್ಷದ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಪ್ರಶ್ನೆಗಳಿದ್ವು. ಅಲ್ಲಿ ಅದು ಕೃಷಿ ಭೂಮಿ ಆಗಿತ್ತು, ಅನುಮತಿ ಸರಿಯಾಗಿ ಪಡೆದುಕೊಂಡಿರಲಿಲ್ಲ, ವಾಣಿಜ್ಯ ಕೆಲಸಗಳೆಲ್ಲ ಆಗ್ತಾ ಇತ್ತು, ಹಾಗೆ ಹೀಗೆ ಅಂತೆಲ್ಲ ಇತ್ತು. ಹೇಗೋ ಆ ಶೋ ಮುಗಿದು ಹೋಯಿತು ಆ ಸೀಸನ್ದು. ಆದರೆ ಈ ಬಾರಿ ಹಾಗಾಗಿಲ್ಲ. ಈ ಥರ ನೋಟಿಸ್ಗಳನ್ನ ಕೊಟ್ಟ ಹೊರತಾಗಿಯೂ ಕೂಡ ನಾನೇ ಮೇಲೂ, ನನಗಿಂತ ದೊಡ್ಡವರ, ನಮಗಿಂತ ದೊಡ್ಡವರ ಈ ಭಾವನೆಗಳಿದ್ದಾಗ ಬಹಳ ಕಷ್ಟ ಆಗಬಹುದೇನು. ಈಗ ರಾಮನಗರ ತಹಶೀಲ್ದಾರ್ ತೆರಳಿ ಹೊರಭಾಗದಿಂದ ಗೇಟನ್ನು ಸೀಲ್ ಮಾಡಿಬಿಡ್ತಾರೆ. ಹಾಗಾಗಿ ಹಿಂಭಾಗಲಿಂದ ಇವರೆಲ್ಲರೂ ಬರುವಂಥ ಪರಿಸ್ಥಿತಿ ಬಂತು. ರಾಮನಗರ ಪ್ರದೇಶ ಕಚೇರಿಯಿಂದ 2024ರಲ್ಲಿಯೇ 2 ಬಾರಿ ನೋಟಿಸನ್ನು ಕೊಡಲಾಗಿತ್ತು ಇವರಿಗೆ. ಆದರೂ ಕಾನೂನು ಪಾಲನೆ ಮಾಡದ ಕಾರಣ ಈಗ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಈ ನೋಟಿಸನ್ನು ಕೂಡ ಜಾಲಿವುಡ್ನ ಸ್ಟುಡಿಯೋಸ್ ಮ್ಯಾನೇಜ್ಮೆಂಟ್ ಸ್ವೀಕರಿಸಿತ್ತು. ಜಿಲ್ಲಾಧಿಕಾರಿಗೆ ಸೂಚನೆ ಇತ್ತು, ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಹೋಗಿತ್ತು, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೂಚನೆ ಕೊಟ್ಟಿತ್ತು. ಜಲಮಾಲಿನ್ಯ ನಿಯಂತ್ರಣ ಮತ್ತು ಸಂರಕ್ಷಣೆ ಕಾಯ್ದೆ 1974ನ ಉಲ್ಲಂಘನೆ ಆಗಿದೆ, ಕೂಡಲೇ ಸ್ಟುಡಿಯೋ ಮುಚ್ಚಬೇಕು ಅಂತ ಅದೇ ರೀತಿ ಸ್ಟುಡಿಯೋವನ್ನು ಜಪ್ತಿ ಮಾಡಿದ್ದಾರೆ.